ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೈಲ್ಸ್ಗೆ ಸ್ವಾಗತ. ಇವತ್ತು ನಾವು ಹಾಕುವ ಡಿಸೈನ್ ಸಿಂಗಲ್ ಸ್ಟೆಪ್ಪು ಡಿಸೈನ್ ಆಗಿರ್ತದೆ ಮತ್ತು ಬೇಗನೆ ಮಾಡಿಕೊಂಡು ಮುಗಿಯುವ ಡಿಸೈನ್ ಆಗಿರ್ತದೆ. ಈಗ ಸುರುವಿಗೆ 6 ಸ್ಟ್ರಾಂಡ್ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೊಂದು ನಾಟ್ ಹಾಕಿ, ನಾಟು ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವಾಗೆ ಇಟ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ನೆಕ್ಸ್ಟು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 2 ಚೈನ್ ಸ್ಟಿಚ್ ಆದಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿಕೊಂಡು 2 ಲೂಪಲ್ಲಿ ಒಂದು ಸತಿ, 2 ಲೂಪಲ್ಲಿ ಒಂದು ಸತಿ, ಒಂದು ಡಬಲ್ ಕ್ರೋಶೆ ಆಯಿತು. ಇನ್ನು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಇದು ಕುಚ್ಚು ಕಟ್ಟಲಿಕ್ಕೆ ಈ 2 ಚೈನ್ ಸ್ಟಿಚ್. ಈ 2 ಚೈನ್ ಸ್ಟಿಚ್ಚು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲ ಗೊತ್ತಾನೆ ಎಕ್ಸಾಕ್ಟ್ ಪಾಯಿಂಟಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದರಲ್ಲಿ ಕುಚ್ಚು ಸ್ವಲ್ಪ ದೂರ ದೂರ ಗ್ಯಾಪಲ್ಲಿ ಬರ್ತದೆ ಈ ಡಿಸೈನಲ್ಲಿ, ಆದರೆ ಬೇಗನೆ ಮಾಡಿ ಮುಗೀತದೆ. ಇನ್ನೊಂದು ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಟೂ ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ಇನ್ನು ಒಂದು ಮೀಡಿಯಮ್ ಸೈಜಿದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ತೆಗೆದುಕೊಂಡು ಬೀಡನ್ನು ಇನ್ಸರ್ಟ್ ಮಾಡಿಕೊಳ್ಳೋಣ. ಈ ರೀತಿಯಲ್ಲಿ ಇನ್ಸರ್ಟ್ ಮಾಡಿಕೊಂಡು ಒಂದು ಸತಿ ಚೈನ್ ಸ್ಟಿಚ್ ಹಾಕಿ ಬೀಡು ಲಾಕ್ ಮಾಡಿಕೊಂಡೆ. ಇನ್ನು ಇದು ಎಲ್ಲಿಗೆ ಬರ್ತದೆ ನೋಡಿ, ಎಕ್ಸಾಕ್ಟ್ ಪಾಯಿಂಟಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇಲ್ಲಿ ಕೂಡ ಹಾಗೆ ಡಬಲ್ ಕ್ರೋಶೆ 2 ಟೈಮ್ಸ್ ಮಾಡಿಕೊಳ್ಬೇಕು. ತುಂಬ ಸುಲಭ ಇದೆ ಈ ಡಿಸೈನ್ ಮಾಡಲಿಕ್ಕೆ ಸಹ. ಇನ್ನೊಂದು ಸತಿ ಡಬಲ್ ಕ್ರೋಶೆ. ಈಗ ಇನ್ನೊಂದು ಬೀಡ್ ತೆಗೆದುಕೊಂಡು ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಿ 2 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ನಾನಿಲ್ಲಿ ಸೆಕೆಂಡ್ ಟೈಮ್ ಡಬಲ್ ಕ್ರೋಶೆ ಮಾಡೋದು ಬೀಡ್ ಹಾಕಿ ತೋರಿಸಲಿಲ್ಲ, ವಿಡಿಯೋ ಲೆಂತಿ ಆಗ್ತದೆ ಅಂತ. ಇನ್ನು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಚೈನ್ ಸ್ಟಿಚ್ ಹಾಕಿ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಡಬಲ್ ಕ್ರೋಶೆ. ಇಲ್ಲಿ ಕೂಡ ಹಾಗೆ ಡಬಲ್ ಕ್ರೋಶೆಯನ್ನು 2 ಟೈಮ್ಸ್ ಮಾಡಿಕೊಳ್ಬೇಕು. ನಾನು 2 ಟೈಮ್ಸ್ ಮಾಡಿಬಿಟ್ಟು ತೋರಿಸ್ತೀನಿ. ಇಲ್ಲಿ 2 ಚೈನ್ ಸ್ಟಿಚ್ ಹಾಕಿ ಆದಮೇಲೆ ಡಬಲ್ ಕ್ರೋಶೆವು ಮಾಡಿಕೊಂಡಾಯಿತು. ಇನ್ನು ನೆಕ್ಸ್ಟ್ 5 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5. ಇಲ್ಲಿ ಏನಂದರೆ ಎಕ್ಸಾಕ್ಟ್ ಪಾಯಿಂಟಿಗೆ 5 ಚೈನ್ ಸ್ಟಿಚ್ ಎಲ್ಲಿಗೆ ಬರ್ತದೆ ಅಲ್ಲಿಗೆ ಲಾಕ್ ಹಾಕ್ಕೊಳ್ಳಿಕ್ಕಲ್ಲ. 2 ಚೈನ್ ಸ್ಟಿಚ್ ಬ್ಯಾಕ್ ಬಂದು 3 ಚೈನ್ ಸ್ಟಿಚ್ ಎಲ್ಲಿ ಫಿಕ್ಸ್ ಆಗ್ತದೋ ಅಲ್ಲ ಗೊತ್ತಕ್ಕೆ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಎಕ್ಸಾಕ್ಟ್ ಪಾಯಿಂಟಿಗೆ ಮಾಡಿಕೊಳ್ಬಾರ್ದು. 2 ಚೈನ್ ಸ್ಟಿಚ್ಚು ಬ್ಯಾಕ್ ಬರಬೇಕು. ಬ್ಯಾಕ್ ಬಂದುಬಿಟ್ಟು 2 ಲೂಪಲ್ಲಿ ಒಂದು ಸತಿ ಮತ್ತು 2 ಲೂಪಲ್ಲಿ ಇನ್ನೊಂದು ಸತಿ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಈ 2 ಚೈನ್ ಸ್ಟಿಚ್ಚು ಕುಚ್ಚು ಕಟ್ಟಲಿಕ್ಕಲ್ಲ, ಅದರಲ್ಲೂ ಒಂದು ಆರ್ಚ್ ಬರ್ತದೆ. ನಾನು ಫಸ್ಟ್ ಹೇಳಿದಾಗೆ ಇದರಲ್ಲಿ ಕುಚ್ಚು ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಂಡು ಹಾಕ್ಕೋತಾ ಇದ್ದೇವೆ, ಯಾವಾಗಿನಾಗೆ ಹತ್ತಿರ ಹತ್ತಿರ ಹಾಕ್ಕೊಳ್ಳಿಕ್ಕಿಲ್ಲ. ಇನ್ನು ನೆಕ್ಸ್ಟು 5 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 4 5. ಫ್ಯಾಬ್ರಿಕನ್ನು ಉಲ್ಟ ತಿರುಗಿಸಿಕೊಂಡು ಇಲ್ಲಿ ಫಸ್ಟ್ ಇದ್ದು ಡಬಲ್ ಕ್ರೋಶೆಯ ತುದಿ ಇದೆ ನೋಡಿ, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡಾಯಿತು. ಇನ್ನು ಈ 2 ಚೈನ್ ಸ್ಟಿಚ್ ಇದೆ ಅಲ್ವಾ, ಅಲ್ಲಿಗೆ 3 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 3 ಚೈನ್ ಸ್ಟಿಚ್ ಹಾಕಿ ಫಸ್ಟ್ ಇದ್ದು ಡಬಲ್ ಕ್ರೋಶೆಯ ತುದಿಯಲ್ಲಿ ಸಿಂಗಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದೂ ಒಂದು ಆರ್ಚಿನಾಗೆ ಕನ್ಸಿಡರ್ ಆಗ್ತದೆ. ಇನ್ನು ಫ್ಯಾಬ್ರಿಕನ್ನು ಸೀದಾ ಸೈಡಿಗೆ ತಿರುಗಿಸಿಕೊಳ್ಳೋಣ. ತಿರುಗಿಸಿಕೊಂಡು 3 ಚೈನ್ ಸ್ಟಿಚ್ ಹಾಕೋಣ.
1 2 3. ನಾವಿಲ್ಲಿ 3 ಚೈನ್ ಸ್ಟಿಚ್ ಹಾಕ್ಕೊಂಡಿದ್ವಲ್ಲ, ಇದರೊಳಗಡೆ ಪೀಕಾಟ್ ಮಾಡಿಕೊಳ್ಳೋಣ. ಇದು ಒಂದು ಆರ್ಚಿನಾಗೆ ಕನ್ಸಿಡರು. ಇನ್ನೀಗ ಈ ಒಂದು ಪೀಕಾಟು ತ್ರಿಬಲ್ ಕ್ರೋಶೆಯನ್ನು ಬಿಟ್ಟು ಇನ್ನು 7 ಟೈಮ್ಸ್ ತ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಈ 5 ಚೈನ್ ಸ್ಟಿಚ್ಗಳನ್ನು ಒಟ್ಟಿಗೆ ತೆಗೆದುಕೊಂಡು ತ್ರಿಬಲ್ ಕ್ರೋಶೆ ಮಾಡಿಕೊಳ್ತಾ ಹೋಗಬೇಕು. ಫಸ್ಟಿಗೆ 2ರಲ್ಲಿ ಒಂದು ಸತಿ, ನೆಕ್ಸ್ಟ್ 2ರಲ್ಲಿ ಒಂದು ಸತಿ, ನೆಕ್ಸ್ಟ್ 2ರಲ್ಲಿ ಒಂದು ಸತಿ. ಇನ್ನೇನು ಮಾಡಬೇಕು ಅಂದರೆ 3 ಚೈನ್ ಸ್ಟಿಚ್ ಹಾಕಿಕೊಳ್ಬೇಕು. 3 ಚೈನ್ ಸ್ಟಿಚ್ ಹಾಕಿ ಪೀಕಾಟ್ ಮಾಡಿಕೊಳ್ಳೋಣ ಈ 2 ಗ್ಯಾಪಿನಲ್ಲಿ. ಇನ್ನೀಗ ನೆಕ್ಸ್ಟ್ ಇನ್ನೊಂದು ತ್ರಿಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಇದೇ ರೀತಿ ಟೋಟಲ್ 8 ಟೈಮ್ಸ್ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಇದನ್ನೊಂದು ಬಿಟ್ಟರೆ 7 ಟೈಮ್ಸ್ ಮಾಡಿಕೊಳ್ಬೇಕು. 2ರಲ್ಲಿ ಈಗ ಫಸ್ಟ್ ಇದನ್ನು ಕನ್ಸಿಡರ್ ಮಾಡಿದರೆ ಇದು 3rd ಒನ್ ಆಗಿರ್ತದೆ. ಇನ್ನು 3 ಚೈನ್ ಸ್ಟಿಚ್ ಹಾಕಿ ಪೀಕಾಟ್ ಮಾಡಿಕೊಳ್ಳಿಕ್ಕೆ. ಇದೇ ರೀತಿ ಪೂರ್ತಿ ವರ್ಕ್ ಕಂಟಿನ್ಯೂ. ಈಗ ಇನ್ನೊಂದು ಪೀಕಾಟ್ ತ್ರಿಬಲ್ ಕ್ರೋಶ ಮಾಡಿಕೊಳ್ಳೋಣ. ಇದೇ ರೀತಿ ಮಾಡಿಕೊಂಡು ಹೋಗೋಣ ನಾವು. ಇಲ್ಲಿ ಬೇಕಾದರೆ ಮಿಡಲಲ್ಲಿ ಒಂದೊಂದು ಬೀಡ್ ಕೂಡ ಇನ್ಸರ್ಟ್ ಮಾಡ್ಬೋದು. ನಾನು ಮಾಡಲಿಲ್ಲ. ನೀವು ಬೇಕಾದರೆ ನಿಮಗೆ ಬೇಕಾದ ರೀತಿಯಲ್ಲಿ ಚೇಂಜಸ್ ಮಾಡಿಕೊಂಡು ಕೂಡ ಮಾಡ್ಬೋದು. ತ್ರಿಬಲ್ ಕ್ರೋಶದ ಗ್ಯಾಪಿನಲ್ಲೂ ಬೀಡ್ ಹಾಕೋಬೋದಿಲ್ಲ. ಪೀಕಾಟ್ ಮಾಡುವಾಗಲೂ ಬೀಡ್ ಹಾಕಿಕೊಂಡು ಪೀಕಾಟ್ ಮಾಡಿಕೊಳ್ಬಹುದು. ಈಗ ನೆಕ್ಸ್ಟು ಪೀಕಾಟ್ ತ್ರಿಬಲ್ ಕ್ರೋಶ ಆಯ್ತಲ್ವಾ, ಇನ್ನೀಗ ಪೀಕಾಟ್ ಮಾಡಿಕೊಳ್ಬೇಕು. ತುಂಬ ಸುಲಭವಾದ ಡಿಸೈನ್ ಇದು, ಬಿಗಿನರ್ ಕೂಡ ಹಾಕ್ಬೋದು. ಆದರೆ ಲುಕ್ ಮಾತ್ರ ಗ್ರ್ಯಾಂಡಲ್ಲಿ ಬರ್ತದೆ, ಸಿಂಗಲ್ ಸ್ಟೆಪ್ ಆದರೂ ಕೂಡ. ನೆಕ್ಸ್ಟ್ ತ್ರಿಬಲ್ ಕ್ರೋಶೆ. ಇದೇ ರೀತಿ ಮಾಡಿಕೊಂಡು 8 ತ್ರಿಬಲ್ ಕ್ರೋಶೆ, 8 ಪೀಕಾಟ್ ಇರಬೇಕು. ಪೀಕಾಟ್ ಮಾಡಿಕೊಳ್ಳೋಣ. ಈಗ ಒಟ್ಟಿಗೆ ಎಷ್ಟು ಪೀಕಾಟ್ ಆಗಿದೆ, ಎಷ್ಟು ತ್ರಿಬಲ್ ಕ್ರೋಶೆ ಆಗಿದೆ ಅಂತ ಒಂದು ಸತಿ ಕೌಂಟ್ ಮಾಡಿಕೊಂಡು ಬಿಡೋಣ. 1 2 3 4 5 6 ಆಗಿದೆ. ಇನ್ನು 2 ಹಾಕೊಳ್ಳೋಣ, 8 ಆಗ್ತದೆ. ಆವಾಗ ನಾನು 2 ಹಾಕಿಬಿಟ್ಟು ತೋರಿಸ್ತೀನಿ. ನಾವೀಗ ಇಲ್ಲಿ 8 ಪೀಕಾಟ್ ಮಾಡ್ಕೊಂಡ್ವಿ. ಈಗ ಇಲ್ಲಿ ಒಂಚೂರು ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿದೆ. ಇಲ್ಲಿ ನಾವು ಫಸ್ಟಿಗೆ 2 ಚೈನ್ ಹಾಕಿದ್ವಲ್ಲ, ಅದನ್ನು ಇವಾಗ ಹಾಕಿಕೊಳ್ಬೇಕು. 8 ಪೀಕಾಟ್ ಆದಮೇಲೆ ಕಾನ್ಸಂಟ್ರೇಷನ್ ಇಟ್ಟು ಮಾಡ್ಕೊಳ್ಳೋಣ. ನೆನಪು ಹೋಗ್ತದೆ ಇಲ್ಲದಿದ್ದರೆ. ಈ ಸ್ಟೆಪ್ಪನ್ನೊಂದು ನೆನಪಲ್ಲಿ ಇಟ್ಕೋಬೇಕು. ಒಂದು ಸತಿ ನೀಡಲ್ ತೆಗೆದುಕೊಂಡು ಈ ಡಬಲ್ ಕ್ರೋಶೆದ ತುದಿಯಲ್ಲಿ ಒಂದು ಸತಿ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. 2 ಲೂಪಲ್ಲಿ ಒಂದು ಸತಿ, 2 ಲೂಪಲ್ಲಿ ಒಂದು ಸತಿ. ಇವಾಗ ನೋಡಿ ವರ್ಕ್ ಸರಿಯಾಗಿ ಕಾಣಿಸ್ತಾ ಇದೆ. ಇನ್ನೀಗ ಇದು ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಎಕ್ಸಾಕ್ಟ್ ಪಾಯಿಂಟಿಗೆ ಡಬಲ್ ಕ್ರೋಶೆ ಮಾಡಿಕೊಳ್ಳೋಣ. ಇದು ಇಲ್ಲಿಗೆ ಬರ್ತದೆ. ಇಲ್ಲಿ ನಾವು ಸ್ಟಾರ್ಟಿಂಗ್ ಮಾಡ್ಕೊಂಡಿದ್ವಲ್ಲ, ಅದೇ ರೀತಿಯಲ್ಲಿ ಇಲ್ಲಿಗೆ ಬರ್ತದೆ. ಇಲ್ಲ ಗೊತ್ತಾ, ಡಬಲ್ ಕ್ರೋಶೆ 2 ಟೈಮ್ಸ್ ಮಾಡಿಕೊಳ್ಬೇಕು. ಇದು 1 ಟೈಮ್ ಆಯಿತು. ಇನ್ನು 1 ಟೈಮ್ ಮಾಡಿಕೊಳ್ಳೋಣ. ಟೋಟಲ್ 2 ಟೈಮ್ಸ್ ಡಬಲ್ ಕ್ರೋಶೆ ಇರೋದು. 2 ಟೈಮ್ಸ್ ಆಯಿತಾ. ಇನ್ನೇನು ಮಾಡಬೇಕು ಅಂದರೆ ಇದೇ ರೀತಿಯಲ್ಲಿ 2 ಟೈಮ್ಸ್ ಬೀಡ್ ಹಾಕ್ಕೊಂಡು 2 ಡಬಲ್ ಕ್ರೋಶೆ ಹಾಕ್ಕೊಳ್ಬೇಕು. ಈಗೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಬೀಡ್ ಇನ್ಸರ್ಟ್ ಮಾಡಿ
ಬೀಡ್ ಲಾಕ್ ಹಾಕಿಕೊಳ್ಳೋಣ. ಬೀಡ್ ಲಾಕ್ ಹಾಕ್ಕೊಂಡು ಡಬಲ್ ಕ್ರೋಶೆ 2 ಟೈಮ್ಸ್ ಮಾಡಬೇಕು. ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಎಕ್ಸಾಕ್ಟ್ ಪಾಯಿಂಟಿಗೆ. ಇಲ್ಲಿ ನಿಮಗೆ 2 ಟೈಮ್ಸ್ ಬೀಡ್ ಬ್ಯಾಡ್ ಅಂದರೆ 1 ಟೈಮ್ ಕೂಡ ಹಾಕೋಬೋದು ಅಥವಾ 3 ಟೈಮ್ಸ್ ಕೂಡ ಹಾಕಿಕೊಳ್ಬೋದು, ನಿಮ್ಮ ಇಷ್ಟದ ಪ್ರಕಾರ. ಆರ್ಚ್ ಸ್ವಲ್ಪ ಹತ್ರ ಬೇಕು ಅಂದರೆ 1 ಟೈಮ್ ಬೀಡ್ ಹಾಕ್ಕೊಂಡ್ರೂ ಸಾಕಾಗ್ತದೆ. ನಾನಿಲ್ಲಿ 2 ಇರಲಿ ಅಂತ 2 ರೀತಿಯಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡೋಣ. ಇವಾಗ ಡಿಸೈನು ಈ ರೀತಿಯಲ್ಲಿ ಕಾಣಿಸ್ತಾ ಇದೆ. ನಾನು ಬೀಡ್ ಸೆಕೆಂಡ್ ಟೈಮ್ ಹಾಕ್ಕೊಂಡಿದ್ದನ್ನು ತೋರಿಸಲಿಲ್ಲ. ಇನ್ನೀಗ 2 ಚೈನ್ ಸ್ಟಿಚ್ ಹಾಕಿ ಕುಚ್ಚು ಕಟ್ಟಲಿಕ್ಕೆ ಸ್ಪೇಸ್ ಮಾಡಿ ಕೊಡೋಣ. ನಾವು 2 ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. 1 2 ಚೈನ್ ಸ್ಟಿಚ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲ ಗೊತ್ತಾ ಡಬಲ್ ಕ್ರೋಶೆ ಮಾಡಿಕೊಳ್ಬೇಕು. ಡಿಸೈನ್ ಮಾಡಲಿಕ್ಕೆ ತುಂಬ ಈಸಿ ಇದೆ. ಇದಿಷ್ಟು ಒಂದು ಆರ್ಚಿನ ಸುತ್ತ ಇಷ್ಟಿಷ್ಟು ಗ್ಯಾಪಲ್ಲಿ ಬರ್ತದೆ. ಇಲ್ಲೊಂದು ಕುಚ್ಚು ಬರ್ತದೆ, ಇಲ್ಲೊಂದು ಕುಚ್ಚು ಬರ್ತದೆ. ಇನ್ನೀಗ ನೀಡಲನ್ನು ಮೇಲಕ್ಕೆ ಮಾಡಿ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಳ್ಳೋಣ. ಬೀಡ್ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಳ್ಳೋಣ. ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಎಲ್ಲಿಗೆ ಬರ್ತದೆ ನೋಡಿ ಎಕ್ಸಾಕ್ಟ್ ಪಾಯಿಂಟಿಗೆ ಡಬಲ್ ಕ್ರೋಶೆ ಮಾಡೋಣ. ಇದೇ ರೀತಿಯಲ್ಲಿ 2 ಟೈಮ್ಸ್ ಮಾಡಿಕೊಳ್ಬೇಕು. ಈಗ 1 ಟೈಮ್ ಆಯಿತಾ. ಇದೇ ರೀತಿಯಲ್ಲಿ ವರ್ಕ ಕಂಟಿನ್ಯೂ ಮಾಡಿಬಿಟ್ಟು ನಾನು ಫೈನಲ್ ಲುಕ್ ಯಾವ ರೀತಿ ಬರ್ತದೆ ಅಂತ ತೋರಿಸ್ತೀನಿ. ಇಲ್ಲಿ ಕುಚ್ಚು ಕಟ್ಟಲಿಕ್ಕೆ ಆಪ್ಷನ್ ಇಟ್ಕೊಂಡಾಗಿದೆ. ಒಂದು ಸತಿ ಡಬಲ್ ಕ್ರೋಶೆ ಆಯಿತು, ಅದರ ಪಕ್ಕದಲ್ಲೇ ಇನ್ನೊಂದು ಸತಿ ಡಬಲ್ ಕ್ರೋಶೆ ಮಾಡಿ ಈ ವರ್ಕನ್ನು ನಾನು ಇಲ್ಲಿಗೆ ಎಂಡ್ ಮಾಡಿಕೊಳ್ತಾ ಇದ್ದೇನೆ. 2 ಟೈಮ್ಸ್ ಡಬಲ್ ಕ್ರೋಶೆ ಆಯಿತು. ನಮ್ಮ ವರ್ಕ್ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೋಡಿ. ವರ್ಕಿನ ಲುಕ್ಕು ಈ ರೀತಿಯಲ್ಲಿ ಇದೆ. ಇಲ್ಲಿ ಸ್ಟಾರ್ಟಿಂಗಲ್ಲೂ 2 ಚೈನ್ ಹಾಕಿ ಕುಚ್ಚಿಗೆ ಆಪ್ಷನ್ ಇಟ್ಟಿದ್ದೆ, ಎಂಡಲ್ಲೂ ಆಪ್ಷನ್ ಇಟ್ಟಿದ್ದೀನಿ. ಇನ್ನು 2 ಚೈನ್ ಸ್ಟಿಚ್ ಹಾಕಿ ಈ ಥ್ರೆಡ್ಡನ್ನು ಟ್ರಿಮ್ ಮಾಡಿಕೊಳ್ಳೋಣ. ಕುಚ್ಚು ಕಟ್ಟಬೇಕಾದ್ರೆ ಮೊದಲಿನ ಲುಕ್ಕು ಈ ರೀತಿಯಲ್ಲಿದೆ. ಇನ್ನು ಕುಚ್ಚು ಕಟ್ಟಿ ಆದಮೇಲಿನ ಲುಕ್ಕು ಹೇಗೆ ಕಾಣ್ತದೆ ಅಂತ ನೋಡೋಣ. ಕುಚ್ಚೆಲ್ಲ ಕಟ್ಟಿ ಆದಮೇಲೆ ವರ್ಕ್ ಈ ರೀತಿಯಾಗಿ ಕಾಣಿಸ್ತಾ ಉಂಟು. ಇಲ್ಲಿ ಕುಚ್ಚು ನಾನು ದೂರದಲ್ಲಿ ಕಟ್ಕೊಂಡಿದ್ದೀನಿ. ನಿಮಗೆ ಈ ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನೀವು ಕೂಡ ಈ ಡಿಸೈನನ್ನು ಟ್ರೈ ಮಾಡಿ ಹೇಗೆ ಬಂದಿದೆ ಫೈನಲ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.